ಮಹಾಶಿವರಾತ್ರಿಗೆ ನಿಮ್ಮ ಸ್ಟ್ರಕ್ ಆದಂತಹ ಕೆಲಸ ಕಾರ್ಯಗಳಿಗೆ ಇದುವೇ ಮಹಾಮಂತ್ರ. ಏನ್ ಪ್ರಾರಬ್ಧ ಕರ್ಮನೋ ಅಂತ ಹೇಳಿ ತ್ರಾಸ್ ಮಾಡ್ಕೊಳಿಕತ್ತೀರಾ? ನಾ ಏನ್ ಪಾಪ ಮಾಡೇನೋ ಏನೋ, ನಾ ಕೈ ಹಿಡಿದ ಕೆಲಸ ಆಗ್ವಲ್ತು, ಎಲ್ಲ ಅರ್ಧಮರ್ಧ ಆಗ್ಲಿಕ್ಕತ್ತದ, ಸ್ಟ್ರಕ್ ಆಗ್ಲಿಕ್ಕತ್ತದ ಅಂತ ಹೇಳಿ ಕೊರಗ್ಲಿಕತ್ತೀರಿ? ಅಥವಾ ಏನಪ್ಪಾ ನನ್ ಹಣೆ ಬರ, ದೇವ್ರ ಏನ್ ಬರ್ದಾನೋ ಏನೋ ಅಂತ ಹಣೆ ಬರದ್ ಮೇಲೆ ಏನಾದ್ರು ನಿಮಗ್ ಚಿಂತೆ ಕಾಡ್ಲಿಕತ್ತದ? ಅನ್ಕೊಂಡಂತಹ ಕೆಲಸಗಳು ಅರ್ಧಮರ್ಧ ಆಗ್ಲಿಕತ್ತವ, ನೀವ್ ಅನ್ಕೊಂಡ್ ಕೆಲ್ಸ ಅಲ್ಲಲ್ಲೇ ಸ್ಟ್ರಕ್ ಆಗ್ಲಿಕತ್ತದ? ನಿಮ್ಮ ಹಣೆ ಬರವನ್ನ ಬದಲಾಯಿಸಿ ಸ್ಟ್ರಕ್ ಆದಂತಹ ಎಲ್ಲಾ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಸೋಣಂತ. ಇದಿಷ್ಟು ಮಾಡ್ರಿ ಸಾಕು, ನಿಮ್ ಜೀವನ ರೀಸ್ಟಾರ್ಟ್ ಆಗ್ತದ. ಶಿವ ಅಭಿಷೇಕ ಪ್ರಿಯ. ಅಭಿಷೇಕ ಎಲ್ಲರೂ ಮಾಡೇ ಮಾಡ್ತಾರ. ಆದ್ರ ಯಾವ ಮಹಾಮಂತ್ರದೊಂದಿಗೆ ಮಾಡಿದ್ರ ಒಳ್ಳೇದಾಗ್ತದ, ರೀಸ್ಟಾರ್ಟ್ ಆಗ್ತದ ಅನ್ನೋದನ್ನ ಈಗ ಹೇಳ್ತೀನಿ ಕೇಳ್ರಿ. ಕರಚರಣ ಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾ ಪರಾಧಂ ವಿಹಿತಂ ನ ವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. ಶಂಭೋ ಶಂಕರನಾದಂತಹ ಮಹಾದೇವನಿಗೆ, ಶಿವನಿಗೆ ಗಂಗಾಭಿಷೇಕ ಅಂತಂದ್ರೆ ನೀರಿನ ಅಭಿಷೇಕವನ್ನ ಮಾಡಿ ತಪ್ಪ ತಂದೆ ಕ್ಷಮ್ಸಪ್ಪ ಅಂತ ಹೇಳಿ ಒಂದು ಸಾರಿ ಕೇಳೋದ್ರಿಂದ ನಿಮ್ಮ ನಿಂತಹ ಸ್ಟ್ರಕ್ ಆದಂತಹ ಕೆಲಸ ಸ್ಟಾರ್ಟ್ ಆಗ್ತದೆ. ಶಿವರಾತ್ರಿಯ ದಿನ ಮಹಾಮಂತ್ರವನ್ನ ಪಠಿಸಿ ನಮಸ್ಕಾರ, ವಂದನೆಗಳು. ಶಂಭೋ ಶಂಕರ ಗೋವಿಂದ ಗೋವಿಂದ.